ಇತ್ತೀಚೆಗೆ ಬೆಂಗಳೂರಿನಲ್ಲಿ ಸ್ಟ್ಯಾಂಪೀಡ್ ಇಂದ 11 ಜನ ಸತ್ತಿದ್ರು. ಬಿಜೆಪಿಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಹಾಗಾದ್ರೆ ಕುಂಭಮೇಳದಲ್ಲಿ ಸುಮಾರು 45 ಜನ ಸತ್ತಿರಲ್ಲ, ಅದಕ್ಕೆ ಯಾರು ಹೊಣೆ ಅದಕ್ಕೆ ಮಾಡಬಾರ್ದು, ಸಾಯ್ಬಾರ್ದು, ಟ್ರಾಜಡಿ ನಡೀಬಾರದು, ದುರಂತಗಳು ನಡೀಬಾರದು. ಆದ್ರೆ ಇದೆಲ್ಲ ಒಂದೊಂದು ಸಾರಿ ನಾವು ತಪ್ಪು ಮಾಡದೇ ಹೋದ್ರು ಕೂಡ ನಮ್ಮ ನಿಲುವುಗಳಿಗೆ, ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಕೆಲವು ಘಟನೆಗಳು ನಡೀತವೆ. ಅದರಿಂದ ಈ ಭಾರತೀಯ ಜನತಾ ಪಕ್ಷದಲ್ಲಿದ್ದಾರಲ್ಲ, ಬರೀ ಸುಳ್ಳು ಹೇಳೋದು, ಸುಳ್ಳೇ ಅವ್ರ ಮನೆಯ ಜನರು. ಇವ್ರು ಏನಾದ್ರು ಈಗ ಹೈದರಾಬಾದ್ ಕರ್ನಾಟಕದಲ್ಲಿ ಏನಾದ್ರು ಮಾಡಿದ್ರೆ ಅದೇ 371 ಜೈ ಮಾಡಿದ್ರು. ಅವತ್ತು ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ವಾಜಪೇಯಿ ಪ್ರಧಾನಮಂತ್ರಿ, ಅದ್ವಾನಿ ಅವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್. ಅವರಿಗೊಂದು ಎಸ್.ಎಂ. ಕೃಷ್ಣ ಪತ್ರ ಬರೀತಾರೆ, 371 ಜೆ ಮಾಡಿ, ತಿದ್ದುಪಡಿ ಮಾಡಿ, ಸಂವಿಧಾನಕ್ಕೆ ಸೇರಿಸಿ ಅಂತ ಮಾಡಿದಾಗ ಇದೇ ಅದ್ವಾನಿಯವರು ಎಸ್.ಎಂ. ಕೃಷ್ಣ ಅವರಿಗೆ ಬರೆದಂತ ಪತ್ರ ಮಾಡಕ್ಕಾಗಲ್ಲ. ಇದು ಹೇಳಿದವರು ಯಾರು? ಮಿಸ್ಟರ್ ಅದ್ವಾನಿ. ಅವತ್ತು ದೇಶದ ಉಪಪ್ರಧಾನಿಯಾಗಿದ್ದಂತ ಅದ್ವಾನಿಯವರು ಯಾವ ಪಕ್ಷದವರು? ಬಿಜೆಪಿ. ಬಹಳ ಸತ್ಯ, ಹರಿಶ್ಚಂದ್ರ ಮಾತಾಡ್ತಾರೆ. ಬಟ್ ಮಾತುಕತೆ ನಡ್ಕೊಂಡು ಮಾತಾಡ್ತಾರೆ, ಮಾಡಲಿಲ್ಲ. ಇವತ್ತು ಬೀದರಿಂದ ಬಳ್ಳಾರಿಯವರಿಗೆ, ವಿಜಯಪುರದವರಿಗೆ 7 ಜಿಲ್ಲೆಗಳಲ್ಲಿ ಕೇಂದ್ರೀಯ ಘೋಷಣೆ ಯಾರು ಮಾಡಬಹುದು? ನಾವಲ್ಲ. ರಾಯಚೂರು ಸೇರಿ ಕುಮಾರ್ ರಾಯ್ ಇದು ಮಾಡಲಿಲ್ಲ. ಪತ್ರ ಕಾಪಿ ಇದೆ, ಅದ್ವಾನಿಯವರು ಬರೆದಿರ್ತಕ್ಕಂಥ ಪತ್ರದ ಕಾಪಿ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈ ಬಿಜೆಪಿಯವರು ಮಾಡಲಿಲ್ಲ. ಈ ಕಲ್ಯಾಣ ಕರ್ನಾಟಕದಲ್ಲಿ ಏನಾದ್ರು ಅಭಿವೃದ್ಧಿ ಮಾಡಿದ್ರು ಏನ್ರಿ? ಅಜಯ್ ಸಿಂಗ್ ಅಭಿವೃದ್ಧಿ ಮಾಡಿದ್ದಾರೆ ಬಿಜೆಪಿಯವರು? ಏನು ಮಾಡಿಲ್ಲ, ಬರೀ ಯೂಟಿ ಹೊಡೆಯೋದಷ್ಟೇ.